ಹಾಯ್. ಬೆಂಗಳೂರು ಸದಾ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಅದ್ಭುತವಾದಂಥ ನಗರ. ಇವತ್ತಿನ ದಿನಮಾನಸದಲ್ಲಿ ಬೆಂಗಳೂರು ಬಗ್ಗೆ ಅನೇಕ ಜನ ಮಾತಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ರಸ್ತೆ ಗುಂಡಿಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಅಫ್ಕೋರ್ಸ್ ನಿಜ. ಆದರೆ ಒಂದು ವಿಷಯ ಏನಪ್ಪ ಅಂತಂದರೆ, ಯಾರಾದರೂ ವ್ಯಕ್ತಿಗಳು ಬೆಂಗಳೂರಿಗೆ ವಲಸೆ ಬಂದಂಥವರು ಅಥವಾ ಯಾವುದೇ ಒಂದು MNC ಕಂಪನಿಗಳು ಬೆಂಗಳೂರಿನ ಕೇವಲ ರಸ್ತೆಗಳನ್ನು ನೋಡಿಯೇ ಬಂದ್ರ? ಇನ್ಫ್ರಾಸ್ಟ್ರಕ್ಚರ್ ಮಾತ್ರನೇ ಬೆಂಗಳೂರಿನ ಒಂದು ಪ್ರಮುಖ ಭಾಗ ಆಗಿದೆಯಾ? ರಸ್ತೆಗಳು ಸರಿಯಿಲ್ಲ ಅಂದ ಮಾತ್ರಕ್ಕೆ ತಮ್ಮ ಕಂಪನಿಗಳನ್ನು ಬೇರೆ ಸ್ಥಳಕ್ಕೆ ವರ್ಗಾಯಿಸ್ತೀವಿ ಅಂತಕ್ಕಂತಹ ಮಾತುಗಳು ಎಷ್ಟರ ಮಟ್ಟಿಗೆ ಸರಿ? ನಿಮ್ಮ ಕಂಪನಿಗಳಿರುವ ಜಾಗಗಳೆಲ್ಲ ಒಂದು ಕಾಲದಲ್ಲಿ ಕೃಷಿ ಭೂಮಿಗಳಾಗಿದ್ದವು ಅಲ್ವಾ? ಹೊಸ ಬಡಾವಣೆಗಳೇನು ನಿರ್ಮಾಣ ಆಗಿದೆ, ಆ ಎಲ್ಲ ಜಾಗಗಳು ಒಂದು ಕಾಲದಲ್ಲಿ ಕೃಷಿ ಭೂಮಿನೋ ಅಥವಾ ಇನ್ಯಾರ್ದೋ ಸೊತ್ತೋ ಆಗಿತ್ತು. ಈಗಿರುವ ಹೊಸ ರಸ್ತೆಗಳೆಲ್ಲ ಒಂದು ಕಾಲದಲ್ಲಿ ಇನ್ಯಾರದೋ ಮನೆಯೋ ಜಾಗವೋ ಆಗಿತ್ತು ಅಲ್ವಾ? ಅವರೆಲ್ಲರೂ ಮಾಡಿರುವ ತ್ಯಾಗಕ್ಕೆ ಬೆಲೆ ಇಲ್ವಾ? ಜೊತೆಗೆ ಕೇವಲ ಇನ್ಫ್ರಾಸ್ಟ್ರಕ್ಚರ್ ಮಾತ್ರನೇ ಒಂದು ಉದ್ದಿಮೆಯನ್ನು ಅಥವಾ ಒಂದು ಸಂಸ್ಥೆಯನ್ನು ನಡೆಸಲಿಕ್ಕೆ ಸಾಧ್ಯನಾ? ಇದಲ್ಲದೆ ಒಂದು ವ್ಯವಸ್ಥೆ ಇದೆ ಅಲ್ವಾ? ಮಾರುಕಟ್ಟೆ ವ್ಯವಸ್ಥೆ ಇದೆ, ರಸ್ತೆಗಳಿದೆ, ಅದರ ಜೊತೆಗೆ ಮಾನವ ಸಂಪನ್ಮೂಲ ಇದೆ, ಇಲ್ಲಿನ ವಾತಾವರಣ ಇದೆ. ಅದು ಬಹಳ ಮುಖ್ಯ. ಇಲ್ಲಿನ ವಾತಾವರಣ ಇದೆಯಲ್ಲ, ಬೆಂಗಳೂರಿನಂತಹ ಒಂದು ವಾತಾವರಣ ಬೇರೆ ಯಾವ ರಾಜ್ಯಗಳಲ್ಲೂ ನಿಮಗೆ ಸಿಗೋದಿಲ್ಲ. ಇಲ್ಲಿರ್ತಕ್ಕಂತಹ ಕೌಶಲ್ಯ ಭರಿತವಾಗಿರ್ತಕ್ಕಂತಹ ಮಾನವ ಸಂಪನ್ಮೂಲ ಬೇರೆ ಎಲ್ಲೂ ಸಿಗೋದಿಲ್ಲ. ಇಲ್ಲಿಯವರೇ ಪ್ರಪಂಚದಾದ್ಯಂತ ವಲಸೆ ಹೋಗಿ ಅಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿದ್ದಾರೆ. ಇಂತಹ ಬೆಂಗಳೂರನ್ನು ನೀವುಗಳು ರಸ್ತೆಯ ಕಾರಣಕ್ಕಾಗಿ ಬಿಟ್ಟು ಹೋಗ್ತೀನಿ ಅನ್ನುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಅದರ ಜೊತೆಗೆ ಈ ಬೆಂಗಳೂರು ನಮ್ಮ ಜೀವನವನ್ನು ಕಟ್ಟಿಕೊಟ್ಟಿದೆ. ಇದನ್ನು ಇನ್ನಷ್ಟು ಬಲವಾಗಿಸಬೇಕು, ಇನ್ನಷ್ಟು ಸಮೃದ್ಧಿಯಾಗಿಸಬೇಕು, ಇನ್ನಷ್ಟು ಶಕ್ತಿಶಾಲಿಯಾಗಿಸಬೇಕು. ಆ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಕೇವಲ ತೆರಿಗೆ ಕಟ್ಟಿದ ಮಾತ್ರಕ್ಕೆ ಎಲ್ಲವೂ ಮುಗಿದು ಹೋಗಲ್ಲ. ಅದರ ಜೊತೆಗೆ ಸಾಮಾಜಿಕ ಜವಾಬ್ದಾರಿನೂ ಮುಖ್ಯ ಆಗುತ್ತೆ. ಧನ್ಯವಾದ. ತಪ್ಪಿದ್ದಲ್ಲಿ ಕ್ಷಮಿಸಿಬಿಡಿ.